ನಮಸ್ಕಾರ. ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರ ಗುಡಿಯ ಅರಸಿ ನಮ್ಮ ತಂಡ ಹೊರಟಿರುವಂತದ್ದು ಭಕ್ತರ ಕಾರುಣ್ಯ ಸಿಂಧು ನೆಲೆಸಿರುವಂತಹ ರಾಯರ ಊರು ಮಂತ್ರಾಲಯಕ್ಕೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರ್ತಕ್ಕಂಥದ್ದು ಭಜಿಸುವವರ ಕಲ್ಪವೃಕ್ಷ ಕ್ಷೇತ್ರ, ನಮಿಸುವವರ ಕಾಮಧೇನು ಕ್ಷೇತ್ರವಾಗಿರ್ತಕ್ಕಂಥ ಸಾಕ್ಷಾತ್ ಮಂತ್ರಾಲಯ ಕ್ಷೇತ್ರಕ್ಕೆ. ಅಂದಹಾಗೆ ಇಲ್ಲಿ ನೆಲೆಸಿರುವಂಥ ಸಾಕ್ಷಾತ್ ರಾಯರ ದರ್ಶನ ಮಾಡೋಣ. ಅದಕ್ಕೂ ಮುನ್ನ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಹೇಗೆ ಬರಬೇಕು, ಬಂದವರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳು ಏನಿವೆ, ಇದೆಲ್ಲದರ ಒಂದು ಪುಟ್ಟ ಮಾಹಿತಿಯನ್ನು ನೋಡ್ಕೊಂಡು ಬಂದಿವೆ. ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ನೀವು ಬರೋದಾದರೆ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಬಸ್ಸುಗಳ ವಿವರ ಹೀಗಿದೆ ನೋಡಿ. AC ಸ್ಲೀಪರ್ ಇದು ಹೊರಡುವ ಸಮಯ 8:30ಕ್ಕೆ, 8:50ಕ್ಕೆ ಹಾಗೂ 10:30ಕ್ಕೆ. ಇದರ ದರ 753 ರೂಪಾಯಿ. ಇನ್ನು ಐರಾವತ ಇದು ಹೊರಡುವ ಸಮಯ ರಾತ್ರಿ 8:45ಕ್ಕೆ ಹಾಗೂ 9:20ಕ್ಕೆ. ಇದರ ದರ 653 ರೂಪಾಯಿ. ಇನ್ನು ರಾಜಹಂಸ ಇದು ಹೊರಡುವ ಸಮಯ ರಾತ್ರಿ 8:30ಕ್ಕೆ. ಇದರ ದರ 514 ರೂಪಾಯಿ. ಇನ್ನು ಕರ್ನಾಟಕ ಸಾರಿಗೆ ಇದು ಹೊರಡುವ ಸಮಯ ರಾತ್ರಿ 7:30ಕ್ಕೆ, 8:45ಕ್ಕೆ, 9ಕ್ಕೆ, 9:30ಕ್ಕೆ ಹಾಗೂ 10ಕ್ಕೆ. ಇದರ ದರ 370 ರೂಪಾಯಿ. ಇಲ್ಲಿಗೆ ಬಂದವರಿಗೆ ಉಳಿದುಕೊಳ್ಳಲಿಕ್ಕೆ ಸಾಕಷ್ಟು ಲಾಡ್ಜ್ಗಳ ವ್ಯವಸ್ಥೆಗಳಿವೆ. ಮಠದವರೇ ಅನೇಕ ವಸತಿ ಗೃಹಗಳನ್ನು ಕಟ್ಟಿಸಿದ್ದಾರೆ. 100ರಿಂದ 500 ರೂಪಾಯಿಗಳವರೆಗೆ ಅದರ ದರ ಇದೆ. ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಆಯಾ ವಸತಿ ಗೃಹಗಳಲ್ಲಿ ಉಳಿದುಕೊಳ್ಳಬಹುದು. ನಾನೀಗ ನಿಂತಿರ್ತಕ್ಕಂಥದ್ದು ತುಂಗಾ ತೀರದ ತಟ. ಈ ತುಂಗಾ ತೀರ ಕ್ಷೇತ್ರಕ್ಕೆ ತನ್ನದೇ ಆದ ಪವಿತ್ರತೆ ಇದೆ, ತನ್ನದೇ ಆದ ಚರಿತ್ರೆ ಕೂಡ ಇದೆ. ಏನು ಅಂತಂದರೆ, ಈ ತುಂಗಾ ತೀರದ ಈ ಕ್ಷೇತ್ರದಲ್ಲಿ ಹಲವಾರು ಸಜ್ಜನರು, ಹಲವಾರು ಸಾಧುಗಳು, ಹಲವಾರು ಭಕ್ತರು ಈ ಕ್ಷೇತ್ರದಲ್ಲಿ ನೆಲೆಸಿದ್ದರು. ಈ ತೀರ್ಥಕ್ಷೇತ್ರ ಅವರನ್ನು ಪೊರೆದಿದೆ. ಅದಕ್ಕೆ ನಮಗೆ ಸಾಕ್ಷಿಯಾಗಿ ಸಿಗ್ತಕ್ಕಂಥದ್ದು ಯುಗಾಂತರದಲ್ಲಿ ಕಾಣುವಂಥ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದರಾಜರು. ಆ ಪ್ರಹ್ಲಾದರಾಜರು ಯಜ್ಞ ಮಾಡಿದಂಥ ಸ್ಥಳ ಈ ತುಂಗಾ ತೀರ. ಆ ಪ್ರಹ್ಲಾದರಾಜರೇ ರಾಯರಾಗಿ ಇಲ್ಲಿ ಇವತ್ತಿಗೂ ನೆಲೆಸಿದ್ದಾರೆ ಅನ್ನುವಂಥ ನಂಬಿಕೆ ಇದೆ. ಅಂಥ ನಂಬಿಕೆಗೆ ಇಂಬನ್ನು ಕೊಡುವಂಥ, ಆ ನಂಬಿಕೆಗೆ ಸಾಕ್ಷಿಯಾಗಿ ಇರುವಂಥ ಏಕೈಕ ಸನ್ನಿಧಿ ಅಂದರೆ ಈ ತುಂಗಾ ತೀರ. ತುಂಗಾ ತೀರದಿ ನಿಲ್ತ ಸುಯತಿವರನಾರೆ ಪೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿಕುಲೋತ್ತುಂಗ ಕಾಣಂ ತುಂಗಾ ತೀರದಿ ನಿಂತ ಯತಿವರ ನ್ಯಾರೇ ಪೇಳಮಯ್ಯ 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 ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿಕುಲೋತ್ತುಂಗ ಕಾಣಮ್ಮ ಕಾಣಮ್ಮ ಕಾಣಮ್ಮ. ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಬಂದು ನೆಲೆ ನಿಲ್ಲಲಿಕ್ಕೆ ಒಂದು ಪೂರ್ವದ ಕಥೆ ಇದೆ. ಬಹಳ ಪೂರ್ವದಲ್ಲಿ ಅವರು ಬ್ರಹ್ಮನ ಆಸ್ಥಾನದಲ್ಲಿ ಶಂಕುಕರ್ಣ ಅನ್ನುವಂಥ ದೇವತೆಯಾಗಿದ್ದರು. ಆ ಶಂಕುಕರ್ಣರು ಬ್ರಹ್ಮನಿಗೆ ಪೂಜೆಗೆ ಅಣಿ ಮಾಡ್ತಾ ಪರಿಚಾರಿಕೆಯನ್ನು ಮಾಡ್ತಾ ಇದ್ದರಂತೆ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಪುಟ್ಟ ಅಚಾತುರ್ಯವಾಗಿ ಬ್ರಹ್ಮನಿಂದ ಶಾಪಗ್ರಸ್ತರಾಗಿಬಿಟ್ರು. ಆನಂತರ ಅವರು ಭೂಮಿಯಲ್ಲಿ ಅವತರಿಸಬೇಕಾಯಿತು. ಹಾಗೆ ಅವತರಿಸಿದಂಥ ಮಹನೀಯರು ಪ್ರಹ್ಲಾದರು. ನಿಮಗೆಲ್ಲರೂ ಪ್ರಹ್ಲಾದರ ಚರಿತ್ರೆ ಗೊತ್ತಿದೆ. ಹಿರಣ್ಯಕಶಿಪುವಿನ ಮಗನಾಗಿ ಮಹಾಭಕ್ತನಾಗಿ ಪ್ರಖ್ಯಾತಿಯಾದಂಥ ಭಕ್ತರು ಅವರು ಈ ಕ್ಷೇತ್ರದಲ್ಲಿ ಏನು ರಾಯರು ನೆಲೆಸಿದ್ದಾರಲ್ಲ ಆ ಕ್ಷೇತ್ರದಲ್ಲಿ ಯಜ್ಞವನ್ನು ಮಾಡಿದರು. ಹಾಗಾಗಿಯೇ ರಾಯರು ಅವರ
ಅಸ್ತಿತ್ವಕ್ಕಾಗಿ, ಅವರ ಧ್ಯಾನಕ್ಕಾಗಿ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ರು. ಅಂದಹಾಗೆ ಪ್ರಹ್ಲಾದ ರಾಜರಾಗಿ ಹುಟ್ಟಿದ ಮೇಲೆ ಅವರು ಇನ್ನೂ 3 ಅವತಾರಗಳನ್ನು ತಳೆದರು. ಅದು ಅಂದರೆ ದ್ವಾಪರ ಯುಗದಲ್ಲಿ ಬಾಹ್ಲೀಕರಾಗಿ ಅವತರಿಸಿದರು. ಅದಾದ ನಂತರ ವ್ಯಾಸರಾಯರಾಗಿ, ಅಂದರೆ ನಾವೇನು ಕೃಷ್ಣದೇವರಾಯನ ಆಸ್ಥಾನ ಅಂತೀವಲ್ಲ, ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ಗುರುಗಳಾಗಿ ಅವತರಿಸಿದರು. ಅದಾದ ನಂತರದ 4ನೇ ಅವತಾರವೇ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರು ಹುಟ್ಟಿದ್ದು ತಮಿಳುನಾಡಿನ ಭುವನಗಿರಿಯಲ್ಲಿ. ಅವರ ಪಾಠ ಪ್ರವಚನಗಳೆಲ್ಲ ನೆರವೇರಿದ್ದು ಕುಂಭಕೋಣಂನಲ್ಲಿ. ರಾಯರ ಬಾಲ್ಯ ಮತ್ತು ವೈವಾಹಿಕ ಜೀವನ ಹೇಗಿತ್ತು ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.